ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನನ್ನ 7 o'clock to 10 o'clock ರೂಟೀನ್ ಆಗಿರುತ್ತೆ. 3 hours ರೂಟೀನ್. 3 hours ಅಲ್ಲಿ ನನ್ನ ಮಕ್ಕಳು ಎಷ್ಟೊತ್ತಿಗೆ ಹೇಳ್ತಾರೆ ಅವ್ರನ್ನ ಮ್ಯಾನೇಜ್ ಮಾಡ್ಕೊಂಡು ತಿಂಡಿ ಎಲ್ಲ ಹೇಗ್ ಮಾಡ್ತೀನಿ, ಹಾಗೆ ಮನೆ ಕೆಲಸನೆಲ್ಲ 3 hours ಅಲ್ಲಿ ಹೇಗ್ ಮುಗಿಸ್ಕೊತೀನಿ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನ್ ಮೊದಲು ಎದ್ದ ತಕ್ಷಣ ಮಾಡೋದಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಕಿಟಕಿಗಳೆಲ್ಲ ಓಪನ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ನೀರ್ನ ಕುಡ್ಬಿಟ್ಟು ಫಸ್ಟ್ ಡೇ ಸ್ಟಾರ್ಟ್ ಮಾಡೋದು ನನ್ನ ಫೇವ್ರೇಟ್ ರಂಗೋಲಿಗಳಿಂದ. ಸೊ ಇಲ್ಲಿ ಕಸನ ಹೊಡ್ಕೊಂಡಿಲ್ಲ, ಡೈರೆಕ್ಟ್ ರಂಗೋಲಿ ಹಾಕ್ತಾ ಇದ್ದಾಳಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಅದನ್ನ ನಮ್ಮ ಅತ್ತೆ ಅಥವಾ ನನ್ನ ಹಸ್ಬೆಂಡ್ ಇದ್ರಲ್ಲಿ ಯಾರಾದ್ರೂ ಒಬ್ರು ಕಸನ ಹೊಡ್ಕೊಡ್ತಾರೆ. ಸೊ ನಾನಿಲ್ಲಿ ರಂಗೋಲಿ ಹಾಕೋದು ಅಷ್ಟೇ ಬಾಕಿ ಇರುತ್ತೆ. ರಂಗೋಲಿ ಎಲ್ಲ ಹಾಕೋದಂದ್ರೆ ನನಗೆ ತುಂಬಾ ಇಷ್ಟ, ಹಾಗಾಗಿ ಈ ಕೆಲಸನ ನಾನೇ ಮಾಡ್ಬೇಕು ಅಂತ ಮಾಡ್ತೀನಿ. ನನ್ನ ಡೈಲಿ ರುಟೀನ್ ಇದೇ ರೀತಿ ಇರುತ್ತೆ ಅಂತ ಪ್ರೆಸೆಂಟ್ ಹೇಳೋದಕ್ಕೆ ಆಗಲ್ಲ, ಏಕೆಂದ್ರೆ ಅದೆಲ್ಲ ಮಕ್ಕಳ ಮೇಲೆನೆ ಡಿಪೆಂಡ್ ಆಗೋಗಿರುತ್ತೆ. ಮಕ್ಕಳು ಒಂದೊಂದ್ಸರಿ 1 o'clock ಆಗುತ್ತೆ ಮಲ್ಗೋದು, ಒಂದೊಂದ್ಸರಿ 12, ಒಂದೊಂದ್ಸರಿ 11, ಒಂದೊಂದ್ಸರಿ 10 ಹೇಳೋದಕ್ಕೆ ಆಗಲ್ಲ. ಒಂದೇ ಟೈಮ್ ಅಂತೂ ಇಲ್ವೇ ಇಲ್ಲ. ಆದಷ್ಟು ಬೇಗನೆ ಮಲಗಿಸ್ಬೇಕು, ಇದೇ ಟೈಮ್ಗೆ ಮಲಗಿಸ್ಬೇಕು ಅಂತ ಟ್ರೈ ಮಾಡ್ತೀವಿ, ಬಟ್ ಅದು ಆ ರೀತಿ ಆಗಲ್ಲ. ಇಬ್ರು ಇರೋದ್ರಿಂದ ಒಬ್ರು ಮಲಗ್ದಾಗ ಇನ್ನೊಬ್ರು ಎದ್ದಿರ್ತಾರೆ, ಇನ್ನೊಬ್ರು ಮಲಗ್ದಾಗ ಮತ್ತೊಬ್ರು ಎದ್ದಿರ್ತಾರೆ, ಈ ರೀತಿ ಆಗೋಗ್ಬಿಡುತ್ತೆ ನೈಟ್ ಎಲ್ಲ. ಹಾಗಾಗಿ ನನ್ ಡೇ ಇದೇ ಟೈಮ್ಗೆ ಶುರುವಾಗುತ್ತೆ ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಆದಷ್ಟು 7 o'clock ಒಳಗಡೆನೆ ಎದ್ದೇಳೋದಕ್ಕೆ ಡೈಲಿ ಪ್ರಯತ್ನ ಪಡ್ತೇನೆ, ಅಂಡ್ ಅದೇ ಟೈಮ್ಗೆ ಎದ್ದೇಳ್ತೀನಿ ಕೂಡ. ಇನ್ ಕೇಸ್ ನಿದ್ದನೆ ಬೇಕು ಅಂತ ಏನಾದ್ರು ಮಲ್ಕೊಂಡ್ಬಿಟ್ವಿ ಅಂದ್ರೆ ಆ ದಿನ ಫುಲ್ ಲೇಸಿ ಡೇ ಆಗೋಗಿರುತ್ತೆ, ಎಲ್ಲಾ ಕೆಲಸಗಳು ಪೆಂಡಿಂಗ್ ಆಗ್ಬಿಡುತ್ತೆ. ಈ ರೀತಿ ದಿನ ಫುಲ್ ಆಕ್ಟಿವ್ನೆಸ್ ಇರೋದಿಲ್ಲ, ಈ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಅರ್ಲಿ ಮಾರ್ನಿಂಗ್ ಎಷ್ಟು ಸಾಧ್ಯನೋ ಅಷ್ಟು ಬೇಗನೆ ಎದ್ದೇಳ್ತೀನಿ. ರಂಗೋಲಿ ಹಾಕಾದ್ಮೇಲೆ ನೆಕ್ಸ್ಟ್ ಕೆಲಸ ನಂದು ನೆಲ ಒರೆಸ್ಕೊಳ್ಳೋದು. ನೆಲನ ನಾವು ಡೈಲಿ ಒರೆಸ್ಕೋತೀವಿ ಮಕ್ಕಳು ಇರೋದ್ರಿಂದ. ಸೊ ಈ ಕೆಲಸನ ನಾನು ಪ್ರತಿದಿನ ನಾನೇ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಒಂದಿನ ನಾನಾದ್ರೆ ಇನ್ನೊಂದ್ ದಿನ ನನ್ನ ಹಸ್ಬೆಂಡ್ ಅತ್ತೆ ಯಾರು ಫ್ರೀ ಇರ್ತೀವೋ ಅವರು ಒರೆಸ್ಕೋತೀವಿ. ಇಲ್ಲಿಂದ ನೆಕ್ಸ್ಟ್ ಹೋಗೋದೆ ನನ್ನ ಫೇವ್ರೇಟ್, ಹಾಗೇನೆ ಎಲ್ಲ ಹೆಣ್ಣು ಮಕ್ಕಳ ಫೇವ್ರೇಟ್ ಜಾಗ ಅಂತಾನೆ ಹೇಳ್ಬೋದು, ಕಿಚನ್. ನೈಟ್ ನಾನು ಎಷ್ಟೇ ಲೇಟ್ ಆಗಿರ್ಲಿ ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಿ ಮಲಗಿರ್ತೀನಿ. ಸೊ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ತುಂಬಾ ನೀಟ್ ಆಗಿದ್ರೆ ಒಂಥರ ಏನು ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ. ಕಿಚನ್ ಅಲ್ಲಿ ಮೊದ್ಲು ಮಾಡೋ ಕೆಲಸ ಅಂದ್ರೆ ಹಾಲು ಬಿಸಿ ಮಾಡಿಡೋದು, ಬಿಕಾಸ್ ಯಾರಾದ್ರೂ ಎದ್ದ ತಕ್ಷಣ ಬೇಗ ಹಾಲು ಕೊಡ್ಬೋದು. ನೆಕ್ಸ್ಟ್ ಆ ದಿನ ತಿಂಡಿಗೆ ಏನೇನ್ ಬೇಕೋ ಅದನ್ನೆಲ್ಲ ಬೇಗ ಎತ್ತಿಟ್ಕೊಬಿಡ್ತೀನಿ. ನಿಮಗೆಲ್ರಿಗೂ ತೋರಿಸ್ತೀನಿ ತಡಿ, ಬರೀ ಅಳ್ತಾನೆ ಎದ್ದ ತಕ್ಷಣ ಅಂತ. ಅಳ್ತಿಯಲ್ಲ ಎದ್ದ ತಕ್ಷಣ ಪೊಲೀಸಿಗೆ ಕಳಿಸ್ತಾನೆ. ಇವಾಗ ಇದನ್ನ ಪೊಲೀಸಿಗೆ ಕಳಿಸ್ತಾನೆ ಅಲ್ಲೇನ್ರಿ, ಪೊಲೀಸಿಗೆ ಕಳ್ಸೋಣ. ಎದ್ದ ತಕ್ಷಣ ಅಳ್ತಿಯಲ್ಲ ನೀನು, ಅದಕ್ಕೆ ಕಳ್ಸೋಣ ಪೊಲೀಸಿಗೆ. ಬಾ ಬನ್ನಿ ಚಿನಿ ಪಾಪು. ಸೊ ನೋಡಿದ್ರಲ್ವಾ ನಮ್ಮ ಅಪ್ಪು ಎದ್ದೇಳ್ಬಿಟ್ಟ. ನಾನ್ ಎಷ್ಟೊತ್ತಿಗೆ ಎದ್ದೇಳಿ ನಾನ್ half an hour ಅಲ್ಲಿ ಎಲ್ರು ಎದ್ಬಿಡ್ತಾರೆ. ಸೊ ಇವನಿಗಂತೂ ಎದ್ದ ತಕ್ಷಣ ಅಮ್ಮ ಬೇಕೇ ಬೇಕು, ಇಲ್ಲ ಅಂದ್ರೆ ಫುಲ್ ಆಟ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೇನೆ ಅವನು ಎದ್ದು ಪಾತ್ರೆ ಎಬ್ಸ್ತಾ ಇದ್ದಾನೆ. ಸೊ ಎಲ್ರು ಎದ್ರಲ್ವಾ, ಹಾಲು ಬಿಸಿನೇ ಇತ್ತು, ಹಾಗಾಗಿ ನಾನು ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ. ನಾವು ಡೈಲಿ ಕಾಫಿ ಕುಡಿಯೋಲ್ಲ, ಬರೀ ಹಾಲಿಗೆ ಸ್ವಲ್ಪ ಬೂಸ್ಟ್ ಹಾಕೊಂಡು ಕುಡಿತೀವಿ. ಬಟ್ ಬೂಸ್ಟ್ ಖಾಲಿ ಆಗಿತ್ತು ಅಂತ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೀನಿ. ನನ್ ಮಗನ್ಗೆ ಹಾಲು ಮಾತ್ರ ಕೊಡೋದು, ಅವನಿಗೆ ಕಾಫಿ ಟೀ ಎಲ್ಲ ಏನು ಅಭ್ಯಾಸ ಮಾಡಿಸಿಲ್ಲ. ಅಪ್ಪ ಮತ್ತೆ ಮಗ ಇಬ್ರು ಒಟ್ಟಿಗೆ ಕುತ್ಕೊಂಡು ಕಾಫಿ ಮತ್ತೆ ಹಾಲನ್ನ ಕುಡಿತಾ ಇದ್ದಾರೆ. ಹಾಗೆ ಈ ಟೈಮಲ್ಲಿ ನಮ್ಮ ಪಾಪು ಕೂಡ ಎದ್ಬಿಟ್ಟಿರ್ತಾನೆ. ಅವನಿಗೂ ಸಹ ಸ್ವಲ್ಪ ಹೊತ್ತು ಬಿಸಿಲನ್ನ ತೋರಿಸ್ಕೊಂಡು ಒಂದು 5 minutes ಬಿಸಿಲಲ್ಲಿ ಓಡಾಡಿಸ್ತಾ ಇದ್ದೀನಿ. ಇದಾದ್ಮೇಲೆ ನಾನು ನೆಕ್ಸ್ಟ್ ಹೋಗೋದೆ ಅಡ್ಗೆ ಮನೆ. ಸೊ ಅವ್ರದ್ದೆಲ್ಲ ಕಾಫಿ ಎಲ್ಲ ಕುಟ್ಟಾಯ್ತು, ಈಗ ನಂದು ಕುಕಿಂಗ್ ಟೈಮ್. ಈ ಟೈಮಲ್ಲಿ ನಾನು ಎಲ್ಲಾ ವಿಡಿಯೋಲ್ಲೂ ತೋರಿಸ್ತಾ ಇರ್ತೇನಲ್ವಾ, ನಮ್ಮ ಅಪ್ಪ ನನ್ನ ಎಲ್ಲಾ ಕೆಲ್ಸ ಜೊತೆ ಇರ್ತಾನೆ ಅಂತ. ಅವನು ಇಲ್ಲಿ ನನ್ನ ಜೊತೆ ಕುಕಿಂಗ್ ಮಾಡೋದಕ್ಕೆ ಬರ್ತಾನೆ ಡೈಲಿ.
ನಿಂಗೆ ಬರತ್ತಾ? ಇದಿಷ್ಟು ಏನು ತಿನ್ಬಾರ್ದು. ಇಷ್ಟು ಹಚ್ಬಿಡೋಣ. ಸಾರಿ, ಇಷ್ಟು ಹಚ್ಬಿಡೋಣ ಒಟ್ಟಿಗೆ. ಹಿಡ್ಕೊ ನೀನು ಹಚ್ತಾ ಇರೋ ತಪ್ಪು. ಇದಿಷ್ಟು ಈಗ ನೀನೇ ಮಾಡೋದು ಅಡುಗೆ ಎಲ್ಲ. ತಿಂತೀಯ ಬೆಂಡೆಕಾಯಿ ಪಲ್ಯ? ಎಲ್ಲ ತರಕಾರಿ ತಿಂತೀಯ ನೀನು? ಯಾಕೆ ತಿನ್ಬೇಕು? ಯಾಕೆ ತಿನ್ಬೇಕಪ್ಪ? ಸ್ಟ್ರಾಂಗ್ ಆಗ್ತಾರಾ? ಸೊ ಅದಕ್ಕೆ ಎಲ್ಲ ತರಕಾರಿ ತಿಂತೀಯ ನೀನು? ಗುಡ್ ಬಾಯ್ ನೀನು. ಎಷ್ಟು ಗುಡ್ ಬಾಯ್ ನೀನು? ಈಗ ಆನಿಯನ್ ಹೆಚ್ಚಿನ, ಈರುಳ್ಳಿ ಹೆಚ್ಚಿನ, ಈರುಳ್ಳಿ ಹಿಡಿತೆ ಹೋಗ್ತೀನಿ ಬಿಡ್ಪ. ಹಣ್ಣು ಉರಿತೈತೆ. ಪಾಪು ಜೊತೆ ಇರು. ಸರಿ ಆಯ್ತು. ಮಮ್ಮು ತರ್ತೀನಿ. ಆಯ್ತು ಇವಾಗ. ಓಕೆ ಓಕೆ. ಸೊ ನೋಡುದಲ್ವಾ, ಈ ರೀತಿ ಡೈಲಿ ಅವನು ನನ್ನ ಎಲ್ಲ ಕೂಟಿಂಗ್ ಟೈಮಲ್ಲೂ ನನ್ನ ಜೊತೆಗೆ ಇರ್ತಾನೆ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರ್ತಾನೆ. ಸೊ ಈಗ ನನ್ನ ಜೊತೆ ಕೆಲಸ ಮುಗಿತು. ಅವನು ಈಗ ಪಾಪು ಜೊತೆ ಹಾಗೇನೆ ಆಟ ಆಡ್ಕೊಂಡಿರ್ತಾನೆ. ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಹೆಚ್ಕೋತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ತರಕಾರಿ ಟ್ರೇ ಯೂಸ್ ಮಾಡ್ತಾ ಇಲ್ಲ. ನನ್ಗೆ ಈ ರೀತಿ ಶೆಲ್ಫ್ ಮೇಲೆನೆ ಹೆಚ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ನಾನು ಶೆಲ್ಫ್ ಮೇಲೆನೆ ಕಟ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು. ನಮ್ಮ ಅಡ್ಗೆ ಮನೆ ಕೆಲಸ ಏನಿದೆ 10:30 ಒಳಗಡೆನೆ ಮುಗಿಸ್ಕೊಬಿಡ್ಬೇಕು. ಬಿಕಾಸ್ ಈ ಟೈಮಲ್ಲಿ ಇಬ್ರು ಮಕ್ಳು ಆಟ ಆಡ್ಕೊಂಡು ಆರಾಮ್ಸೆ ಇರ್ತಾರೆ. ಅದಾದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದೇ ಆಗ್ಬಿಡುತ್ತೆ. ಹಾಗಾಗಿ ನಾನು ಏನೇ ಕೆಲಸ ಇದ್ರು ಈ ಟೈಮಿಂಗ್ಸ್ ಅಂತ ಇಟ್ಕೊಂಡಿರ್ತೀನಿ. ಆ ಟೈಮಿಂಗ್ಸ್ ಒಳಗಡೆ ಇಂತಿಂತ ಕೆಲಸನೇ ಮುಗಿಸ್ಕೊಬೇಕು ಅನ್ನೋದು ಇರುತ್ತೆ. ಮತ್ತೆ ದಿನವಿಡೀ ಅಡ್ಗೆ ಮನೆಗೆ ಬರೋದು, ಪದೇ ಪದೇ ಅಡ್ಗೆ ಮಾಡ್ಕೊಳ್ಳೋದು ಇದೆಲ್ಲ ಆಗಲ್ಲ ನನ್ನ ಕೈಲಿ. ಹಾಗಾಗಿ ಏನೇ ಸಾಂಬಾರು, ಪಲ್ಯಗಳು, ತಿಂಡಿ ಏನೇ ಇದೆ ಮಾರ್ನಿಂಗೇನೆ ಮುಗಿಸ್ಕೊಬಿಡ್ತೀವಿ. ಸಾಂಬಾರೆಲ್ಲ ರೆಡಿ ಇತ್ತು ಅಂದ್ರೆ ಪದೇ ಪದೇ ಅಡ್ಗೆ ಮನೆ ಬರುತ್ತಪ್ಪ. ಮಧ್ಯಾಹ್ನ ಅಥವಾ ರಾತ್ರಿ ಜಸ್ಟ್ ಅನ್ನ ಅಥವಾ ಮುದ್ದೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋದಷ್ಟೇ ಬಾಕಿ ಇರುತ್ತೆ. ಇಲ್ಲಿ ನಮ್ಮ ಅತ್ತೆ ಹತ್ರ ನಾನು ಏನಾದ್ರು ಈ ರೀತಿ ತುರ್ಕೊಳ್ಳೋದೆಲ್ಲ ಕೆಲಸ ಇತ್ತು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಸ್ಕೊಳ್ಳೋದು, ಈ ರೀತಿ ಕೆಲಸಗಳೆಲ್ಲ ನನ್ಗೆ ಇಷ್ಟ ಆಗಲ್ಲ. ಆ ತರದ್ದೆಲ್ಲ ಅವ್ರ ಹತ್ರ ಮಾಡಿಸ್ಕೊಂಡು ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ರೊಟ್ಟಿ, ಬೀಟ್ರೂಟ್ ಪಲ್ಯ ಹಾಗೂ ಬೆಂಡೆಕಾಯಿ ಗ್ರೇವಿ ಮಾಡ್ಕೊತಾ ಇರೋದು. ನನ್ನ ಹಸ್ಬೆಂಡಿಗೆ ತುರ್ದಿ ಮಾಡೋ ಪಲ್ಯಗಳೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಏನಿದ್ರು ಗ್ರೇವಿ ಟೈಪೇ ಬೇಕು. ಹಾಗಾಗಿ ನನ್ಗೆ ಮತ್ತೆ ನಮ್ಮತ್ತೆಗೆ ಈ ರೀತಿ ಪಲ್ಯಗಳೆಲ್ಲ ಇಷ್ಟ ಆಗುತ್ತೆ. ಸೊ ನಮಗೆ ಈ ರೀತಿ ತುರ್ದು ಮಾಡ್ಕೊತಾ ಇದೀವಿ. ಹಾಗೇನೆ ನನ್ನ ಹಸ್ಬೆಂಡಿಗೋಸ್ಕರ ಬೆಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ ಹಾಕೊಂಡು ನಂತರ ಈರುಳ್ಳಿನ ಆಡ್ ಮಾಡ್ಕೊಳ್ಳೋದು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗಿದ ತಕ್ಷಣ ಸ್ವಲ್ಪ ಟೊಮೊಟೊನ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಬೀಟ್ರೂಟ್ ನ ಹಾಕೊಂಡಿದ್ದೀನಿ. ಅಷ್ಟನ್ನ ಇದು ಮೂರನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಡಲೆಬೇಳೆ ಬೇಕು ಅಂದ್ರೆ ಕಡಲೆಬೇಳೆ ಸೇರಿಸ್ಕೋಬಹುದು. ನಾನಿಲ್ಲಿ ಯಾವುದೇ ಪೌಡರ್ಸ್ ಎಲ್ಲ ಆಡ್ ಮಾಡಿಲ್ಲ. ಅಂದ್ರೆ ಗರಂ ಮಸಾಲ ಆಗಿರ್ಬೋದು ಆ ರೀತಿ ಯಾವ್ದನ್ನು ಯೂಸ್ ಮಾಡಿಲ್ಲ. ಜಸ್ಟ್ ಸಿಂಪಲ್ ಆಗಿ ಇರ್ಲಿ ಅಂತ ಹಾಗೆ ಮಾಡ್ಕೊತಾ ಇದ್ದೀನಿ. ಅಂಡ್ ಫೈನಲ್ ಆಗಿ ಕಾಯಿ ತುರಿ ಮತ್ತೆ ಕೊತ್ತಂಬರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಗ್ಬಿಡುತ್ತೆ. ತುರ್ದು ಮಾಡಿರುವಂತ ಬೀಟ್ರೂಟ್ ಪಲ್ಯ ನನ್ಗಂತೂ ಸಖತ್ ಇಷ್ಟ. ಸೊ ಒಮ್ಮೆ ನಿಮ್ಗೂ ಇಷ್ಟ ಆಗಿದ್ರೆ ಟ್ರೈ ಮಾಡಿ. ಇಲ್ಲಿ ಸೂಪರ್ ಅಂಡ್ ಸಿಂಪಲ್ ಟೇಸ್ಟಿ ಆಗಿರುವಂತಹ ಬೀಟ್ರೂಟ್ ಪಲ್ಯ ರೆಡಿ ಆಗೋಯ್ತು. ನೆಕ್ಸ್ಟ್ ನಾನ್ ಮಾಡ್ಕೊತಾ ಇರೋದು ಬೆಂಡೆಕಾಯಿ ಪಲ್ಯ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕೊಂಡು ಅದು ಸ್ವಲ್ಪ ಕಾದಾದ್ಮೇಲೆ ಈ ರೀತಿ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದು ಲಾಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಅದೇ ಬಾಣಲಿಗೆ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಒಂದು ನೀಟಾಗಿರುವಂತಹ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಹೆಚ್ಚಿಟ್ಕೊಂಡ್ರೆ ಲೋಳೆ ಎಲ್ಲ ಬಿಡೋದಿಲ್ಲ. ಹಾಗೇನೆ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತೆ
ಅರಿಶಿನ ಪುಡಿ ಆಡ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಲೋಳೆ ಲೋಳೆ ಆಗೋದಿಲ್ಲ. ಬೇಕಿದ್ರೆ ನೀವು ಕಡಲೆ ಪೌಡರ್ ಸಹ ಸ್ವಲ್ಪ ಆಡ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಮತ್ತೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ನಮ್ಮ ಸಾಹೇಬ್ರು ಬಂದು ಕೆಲಸ ಮಾಡ್ಕೊಟ್ರು. ಹಾಗೇನೆ ನಾನಿಲ್ಲಿ ಬೆಂಡೆಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ವಾ ಅದನ್ನ ಒಂದು ಪ್ಲೇಟ್ ಅಲ್ಲಿ ತಕ್ಕೋತಾ ಇದ್ದೀನಿ. ಹಾಗೆ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಮತ್ತೊಂದ್ ಸ್ವಲ್ಪ ಆಯಿಲ್ ಆಡ್ ಮಾಡ್ಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೋತಾ ಇದ್ದೀನಿ. ಅದು ಚಟಪಟ ಅಂದ ತಕ್ಷಣ ಇಲ್ಲಿ ಈರುಳ್ಳಿನ ಆಡ್ ಮಾಡ್ಕೋತಿದ್ದೀನಿ. ನಾನು ಕರ್ಬೇವು ಹಾಕೋದನ್ನ ಮರ್ತ್ ಬಿಟ್ಟಿದ್ದೀನಿ. ಸೊ ಕರ್ಬೇವು ಹಾಕೊಳ್ಳಿ. ನೆಕ್ಸ್ಟ್ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಟರ್ನ್ ಆಗಿದ ತಕ್ಷಣ ಸ್ವಲ್ಪ ಟೊಮೊಟೊ ಆಡ್ ಮಾಡ್ಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಮತ್ತೆ ಟೊಮೊಟೊನ ತುಂಬಾ ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಆಗಿ ಹೆಚ್ಕೊಂಡೆ, ಟೈಮ್ ಇರ್ಲಿಲ್ಲ ಅಂತ. ಹಾಗೇನೆ ಸ್ವಲ್ಪ ಅರಿಶಿನ ಮತ್ತೆ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೋಬಹುದು. ನೀರೆಲ್ಲ ಕುದ್ದ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬೆಂಡೆಕಾಯಿ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಫಸ್ಟ್ ಗೆ ಹಾಕೊಂಡ್ಬಿಟ್ರೆ ಬೆಂಡೆಕಾಯಿ ಲೋಳೆ ಎಲ್ಲ ತುಂಬಾ ಬಂದ್ಬಿಡುತ್ತೆ, ತಿನ್ನೋದಕ್ಕೆ ಒಂಥರ ಆಗುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಡ್ ಲಾಸ್ಟ್ ಅಲ್ಲಿ ಬೆಂಡೆಕಾಯಿ ಜೊತೆಗೇನೆ ನಾನು ಕಡಲೆ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಹಾಕಿ ಇಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಬೆಂಡೆಕಾಯಿ ಗ್ರೇವಿ ರೆಡಿ ಆಗೋಗುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನ ಆಡ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ಸೊ ಇಲ್ಲಿ ಕುಕಿಂಗ್ ಎಲ್ಲ ಆಯ್ತು. ಮತ್ತೆ ನಾನು ಕುಕಿಂಗ್ ಮಾಡೋ ಟೈಮಲ್ಲಿ ಈ ರೀತಿ ಪಾಪುನ ಆಟ ಆಡ್ಸೋದಕ್ಕೆ ಕೊಟ್ಟಿರ್ತೀನಿ. ಅವರು ಪಾಪುನ ಆಟ ಆಡಿಸ್ತಾ ಇರ್ತಾರೆ. ಹಾಗೆ ನಮ್ಮ ಅವರ ಅಪ್ಪಪ್ಪ ಜೊತೆ ಸ್ನಾನನು ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಒಂದೊಂದ್ ಟೈಮ್ ಅಮ್ಮನೇ ಮಾಡಿಸ್ಬೇಕು ಅಂದಾಗ ನಾನ್ ಮಾಡಿಸ್ತೀನಿ, ಇಲ್ಲ ಅಂತಂದ್ರೆ ಅವ್ರ ಪಪ್ಪನ ಜೊತೆನೆ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡ್ತಾನೆ. ಸೊ ಮಕ್ಳಿಗೆ ಬೆಳಗ್ಗೆನೆ ಸ್ನಾನ ಮಾಡಿಸ್ಬಿಟ್ರೆ ಅದೇ ಒಂದು ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ. ಸೊ ಅವ್ರ ಪಪ್ಪ ಸ್ನಾನ ಮಾಡಿಸಿ ಕೊಟ್ಟಿದ್ದಾರೆ, ನಾನಿಲ್ಲಿ ಅವ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ನನ್ ಮಗಂಗಂತೂ ರೆಡಿ ಮಾಡೋಷ್ರೊಳಗೆ ಸಾಕಾಗಿ ಹೋಗುತ್ತೆ. ಅಷ್ಟು ತರಲೆ ಮಾಡ್ತಾ ಇರ್ತಾನೆ ಅವನು. ಅಮ್ಮ ಸಾಗು, ನನ್ಗೆ ಅದು ಬೇಡ ಇದು ಬೇಡ ಈ ರೀತಿ ಏನೇನೋ ತರಲೆ ಮಾಡ್ತಾನೆ ಇರ್ತಾನೆ. ನಾನು ಹೀಗೋ ನಯಸ್ ಮಾಡಿ ಇಲ್ಲಿ ರೆಡಿ ಮಾಡಿ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ನಾನು ಸುಮ್ಮನೆ ಇರು, ಜಾಸ್ತಿ ಮಾತಾಡ್ಬೇಡ, ವಿಡಿಯೋ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅವನು ವಿಡಿಯೋ ಸಹ ನೋಡ್ತಾ ಇದ್ದಾನೆ. ನೋಡಿದ್ರಲ್ವಾ, ನನ್ಗೆ ಆ ಬಟ್ಟೆ ಬೇಡ, ಈ ಬಟ್ಟೆ ಬೇಡ, ಕ್ರೀಮ್ ಹಚ್ಬೇಡ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ತಲೆ ತಿಂತಾ ಇದ್ದಾನೆ. ಸೊ ನಾನು ಹಾಗೆ ಪೇಶನ್ಸ್ ಇಂದ ಎಲ್ಲ ಮಾಡ್ತಾ ಇದ್ದೀನಿ. ತಾಯಿಗಳು ಪೇಶನ್ಸ್ ಕಳ್ಕೊಳ್ಳೋ ಹಾಗೆ ಇಲ್ವಲ್ಲ, ಪೇಶನ್ಸ್ ಕಳ್ಕೊಂಡ್ರೆ ನೆಕ್ಸ್ಟ್ ಅವ್ರನ್ನ ಬೇರೆ ರೀತಿ ನೋಡ್ಕೊಂಡ್ಬಿಡ್ತೀವಿ. ಹಾಗಾಗಿ ತುಂಬಾ ತಾಳ್ಮೆಯಿಂದ ನಾನು ಅವ್ನು ಏನ್ ಹೇಳಿದ್ರು ಕೇಳ್ಕೊಂಡು ಹಾಗೆ ಕೊನೆಗೆ ಫೈನಲ್ ಆಗಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ದೆ. ಈಗ ನೆಕ್ಸ್ಟ್ ಅವ್ನು ಹೋಗುದು ಅವರ ಪಪ್ಪನ ಜೊತೆ ಪೂಜೆಗೆ. ಸೊ ನಮ್ಮನೇಲಿ ಪೂಜೆ ಮಾಡೋದು ನನ್ನ ಹಸ್ಬೆಂಡ್ ಪ್ರತಿದಿನನು. ಸೊ ಪೂಜೆಗೆಲ್ಲ ಏನೇನ್ ರೆಡಿ ಮಾಡ್ಕೊಡ್ಬೇಕು ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಟ್ಟಿರ್ತೀನಿ. ನನ್ನ ಹಸ್ಬೆಂಡ್ ಇಲ್ಲಿ ದೀಪ ಹಚ್ಚಿ ಅವರು ಪ್ರತಿದಿನನು ಪೂಜೆ ಮಾಡಿ ಅವರ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ಗಂಟೆ ಸೌಂಡು ಹಾಕೋ ಆಗಿಲ್ಲ ನಮ್ಮನೇಲಿ, ಯಾಕೆಂದ್ರೆ ಪಾಪು ಮಲಗಿಸಿದೀವಿ ಇರ್ತಾನೆ. ಸೊ ಪಾಪು ಮಲಗಿತಾನಲ್ವಾ, ಹಾಗಾಗಿ ಮತ್ತೆ ಎದ್ಬಿಡ್ತಾನೆ ಅಂತ ಜಸ್ಟ್ ಹಾಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಶುಕ್ರವಾರ ಅಲ್ವಾ, ಹಾಗಾಗಿ ಇಲ್ಲಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದಾರೆ. ಸೊ ಪಲ್ಯಗಳೆಲ್ಲ ಆಗಿದೆ. ಇಲ್ಲಿ ರೊಟ್ಟಿ ಒಂದು ಬಾಕಿ ಇತ್ತು, ಅದನ್ನ ನಾನು ನಮ್ಮ ಅತ್ತೆಗೆ ಬಿಟ್ಬಿಡ್ತೇನೆ. ಸೊ ರೊಟ್ಟಿ ಏನೇ ಇದ್ರು ಅವರೇ ಮಾಡೋದು. ಹಾಗೆ ಚಪಾತಿ ಆ ತರದ್ದೆಲ್ಲ ಇತ್ತು ಅಂದ್ರೆ ನಾನು ಹಿಟ್ಟೆಲ್ಲ ಕಲ್ಸ್ಕೊಟ್ಟಿರ್ತೇನೆ, ಇಟ್ಕೊಡೋದು ಆ ತರದ್ದೆಲ್ಲ ಕೆಲಸ ಅವರೇ ಮಾಡೋದು. ಹೀಗೆ ಎಲ್ರು ಒಂದೊಂದು ಕೆಲಸ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡಿದಾಗ ಎಲ್ಲಾ ಕೆಲಸನೂ ಬೇಗ ಮುಗ್ದೋಗ್ಬಿಡುತ್ತೆ. ಸೊ ನಮ್ಮನೇಲಿ ನನ್ಗೆ ಎಲ್ರು ಇದೇ ರೀತಿ ಹೆಲ್ಪ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಎಲ್ರು ಒಟ್ಟಿಗೆ ಸೇರಿ ಮಾಡ್ತೀವಿ. ಹಾಗಾಗಿ ನಮ್ಗೆ ಕೆಲಸ ಆಗೋದು. ನಾವಿಲ್ಲಿ ರಾತ್ರಿ ಅನ್ನ ಉಳ್ದಿರತ್ತಲ್ವಾ, ಆ ಅನ್ನನು ಆಡ್ ಮಾಡ್ಕೊಂಡು ರೊಟ್ಟಿ ಮಾಡ್ಕೊತಾ ಇರೋದು. ಅನ್ನ ಮತ್ತೆ ನೀರ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಉಪ್ಪುನು ಆಡ್ ಮಾಡ್ಕೊಳ್ಳಿ. ನೀರ್ ಚೆನ್ನಾಗಿ ಕುದಿ ಬಂದ ತಕ್ಷಣ ಹಿಟ್ಟನ್ನ ಆಡ್ ಮಾಡ್ಕೊಳ್ಳೋದು. ಹಿಟ್ಟು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದನ್ನ ತಕ್ಕೊಳ್ಳೋದು. ಈ ರೀತಿ ಕೈಗೆ ಅಂಟೋದಿಲ್ಲ, ಆಗ ಬೆಂದಿದೆ ಅಂತ ಅರ್ಥ. ಸೊ ಆ ಹಿಟ್ಟನ್ನ ಈ ರೀತಿ ಒಂದು ಶೆಲ್ಫ್ ಇದೆ ಅಲ್ವಾ ನಮ್ದು, ಆ ಶೆಲ್ಫನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದ್ರ ಮೇಲೆ ಇದನ್ನ ಹರಡ್ಕೊತಾ ಇದ್ದಾರೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಸೊ ರೊಟ್ಟಿಗೆಲ್ಲ ನಾವು ನೀರ್ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಪ್ರಮಾಣದ ಹಿಟ್ಟನ್ನು ಸೇರ್ಸ್ಕೊಬೇಕಾಗತ್ತೆ ಅಷ್ಟೇನೆ.
ನೋಡಿದ್ರಲ್ವಾ, ಇಲ್ಲಿ ಚೆನ್ನಾಗಿ ನಾದ್ಕೊಂಡಾಯ್ತು. ಈಗ ಈ ರೀತಿ ಸಣ್ಣ ಉಂಡೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಳೋದು. ನಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು ನೋಡಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ರೆ ನೆಕ್ಸ್ಟ್ ಈ ಉಂಡೆಗಳನ್ನ ತಟ್ಟೋದು. ತಟ್ಟಿ ಮಾಡೋ ರೊಟ್ಟಿ ಇದು. ನಮ್ಗೆ ತಟ್ಟೋದಕ್ಕೆಲ್ಲ ಬರಲ್ಲ ಅನ್ನೋರು ಬೇಕಾದ್ರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡು ಸಹ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಉದ್ದಿ ಮಾಡೋ ರೊಟ್ಟಿ ತಿಂದು ಬೋರ್ ಆಗಿತ್ತು ಅನ್ನೋರು ಬೇಕಾದ್ರೆ ಈ ರೀತಿ ರೊಟ್ಟಿನ ತಟ್ಕೊಂಡು ಮಾಡ್ಬೋದು. ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಈ ರೊಟ್ಟಿ ಮೇಲೆ ಹಾಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ನಾನ್ ತೋರಿಸಿರೋ ಎಲ್ಲಾ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಮ್ಮೆ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗ್ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾನ್ ಮಾಡ್ತಾ ಇರುವಂತ ವಿಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಮತ್ತೆ ನೋಡಿದ್ರಿ ವಿಡಿಯೋ, ಇದು ನನ್ನ ಜಸ್ಟ್ ಮಾರ್ನಿಂಗ್ 3 hour ರೂಟೀನ್ ಮಾತ್ರ ಆಗಿರುತ್ತೆ. ಈ ರೀತಿ ಕೆಲಸಗಳು ದಿನ ವಿಡಿ ಮಕ್ಕಳ ಜೊತೆ ಇದ್ದೇ ಇರುತ್ತೆ. ಸೊ ಅದೆಲ್ಲ ನಿಮ್ಗೆ ತಿಳ್ಕೊಳ್ಳೋ ಇಷ್ಟ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೂ ಹೆಲ್ಪ್ಫುಲ್ ಆಗ್ಬೋದು. ರೊಟ್ಟಿ, ಪಲ್ಯಗಳು, ಚಪಾತಿ ಈ ತರದ ಕೆಲಸಗಳಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಬೇರೆ ರೈಸ್ ಐಟಮ್ಸ್ ಈ ತರದೆಲ್ಲ ಆದ್ರೆ ಇನ್ನೂ ಫಾಸ್ಟಾಗಿ ಆಗುತ್ತೆ. ಸೊ 9-9:30 ಅಷ್ಟರೊಳಗೆ ನಮ್ದು ತಿಂಡಿ ಎಲ್ಲ ಮುಗಿದು 10 o'clock ಒಳಗಡೆ ನಮ್ದು ಕಂಪ್ಲೀಟ್ ಅಡಿಗೆ ಮನೆ ಕೆಲಸನೇ ಮುಗ್ದೋಗಿರುತ್ತೆ. ಸೊ ಇಲ್ಲಿ ಫೈನಲಿ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಆದಷ್ಟು ಬೇಗ ಮತ್ತೊಂದು ತಿಂಡಿ ತಿಂತಾ ಇದ್ದು ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಲವ್ ಯು ಆಲ್, ಬೈ ಬಾಯ್.